ನಾನೇಕೆ ಇಲ್ಲಿರುವೆ, ಇಲ್ಲಿಗೇಕೆ ಬಂದಿರುವೆ. ಅದೆಷ್ಟೋ ಬಾರಿ ನಮ್ಮನ್ನು ಕಾಡುವ ಪ್ರಶ್ನೆ, ನಿದ್ದೆ ಬರ್ತಿದ್ದಾಗಂತೂ ಸದಾ ನಮ್ಮನ್ನು ಕೊರೆಯುವ ಪ್ರಶ್ನೆ. ನಾನು ಅನ್ಕೊಂಡಿದ್ನೆಲ್ಲ ಸಾಧಿಸೋಕ್ಕಾಗುತ್ತಾ, ಭವಿಷ್ಯದಲ್ಲಿ ಅನ್ಕೊಂಡಿದ್ನೆಲ್ಲ ಪಡ್ಕೊಳಕ್ಕಾಗುತ್ತಾ ಅಂತ ಗಾಢವಾಗಿ ಯೋಚನೆ ಮಾಡಿದಾಗ ಆ ನಿಶ್ಶಬ್ದತೆಯಂತೂ ನಮ್ಮನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡ್ಬಿಡುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ ಬಿಡೋ, ಚಿಂತೆ ಮಾಡಬೇಡ ಅಂತ ಗೆಳೆಯ ಹೇಳಿದಾಗ ಹೊಸ ಹುರುಪೇನೋ ಬರುತ್ತೆ. ಆದರೆ ಆ ಒಳ್ಳೇದು ಯಾವತ್ತಾಗುತ್ತೆ ಅನ್ನೋ ಯೋಚನೆನೂ ಆ ಮಾತಿನ ಹಿಂದೆನೇ ನಿಂತಿರುತ್ತೆ. ಹಳ್ಳಿ ಬಿಟ್ಟು ದೊಡ್ಡ ಸಿಟಿಗೆ ಬಂದು ಹೇಗೋ ಒಂದು ಕೆಲಸ ಹುಡ್ಕೊಂಡು ಪುಟ್ಟದಾಗ ಒಂದು ಗೂಡು ಮಾಡಿಕೊಂಡು ಕೆಲಸ ಮಾಡಿ ಸುಸ್ತಾಗಿ ನಮ್ಮ ಗೂಡಿಗೆ ವಾಪಸ್ ಬಂದಾಗ ನಮ್ಮ ಗೂಡಿನ ಬಾಗಿಲು ನಗ್ತಾ ನಮ್ಮನ್ನು ಸ್ವಾಗತ ಮಾಡ್ತಾ ಇದೆಯೇನೋ ಅಂತ ಭಾಸವಾಗುತ್ತೆ. ಒಳಗೋದ್ರೆ ನಾನು, ಕತ್ತಲು, ಮತ್ತೆ ಬರೀ ಮೌನ. ಊಟ ಮಾಡು ಬಾ ಅಂತ ಪ್ರೀತಿ ಕೊಡೋ ಅಮ್ಮ, ಹೇಗಿತ್ತೋ ಇವತ್ತಿನ ಕೆಲಸ ಅಂತ ಕಾಳಜಿ ತೋರಿಸೋ ಅಪ್ಪ, ಹೇಗಾದರೂ ಮಾಡಿ ಎರಡೆರಡು ಜಾಸ್ತಿ ಹೊಡಿಬೇಕು ಅಂತ ಕಾಯ್ತಾ ಕೂತಿರೋ ತಮ್ಮ, ಅಥವಾ ಅಣ್ಣನ ಬ್ಯಾಗಲ್ಲಿರೋ ಚಾಕ್ಲೇಟ್ನ ಕದ್ದು ತಿನ್ನಬೇಕು ಅಂತ ಹೊಂಚಾಗ್ತಾ ಕೂತಿರೋ ತಂಗಿ ಊರಲ್ಲಿದ್ದಾರೆ. ಎಂಥ ಮರ್ರೆ ಊಟಕ್ಕೆ ಲೇಟು ಅಂತ ಅಡುಗೆ ಭಟ್ರು ಹಾಕ್ಕೊಟ್ಟಿರೋ ಅನ್ನ ರಸಂ ತಿಂತ ಅಮ್ಮನ ಕೈ ರುಚಿ, ಅವಳು ಕೊಡೋ ಕೈ ತುತ್ತು, ಇನ್ನೊಂಚೂರು ಊಟ ಹಾಕಿ ಅವನಿಗೆ ಪಾಪ ಕೆಲಸ ಮಾಡಿ ಸುಸ್ತಾಗಿರ್ತಾನೆ ಅಂತ ಅಪ್ಪ ತೋರಿಸೋ ಕಾಳಜಿ ಎಲ್ಲ ಎಲ್ಲಿ ಸಿಗ್ತಿಲ್ವಲ್ಲ ಅನ್ನೋ ಕೊರಗು ಅವಾಗವಾಗ ಕಾಡುತ್ತೆ. ಅಪ್ಪ ಏನಾದರೂ ಫೋನ್ ಮಾಡಿ ಹೇಗಿದ್ಯಾ ಅಂದರೆ ಒಂದ್ಸಲ ಗಂಟ್ಲು ಆರುತ್ತೆ. ಏನಾದರೂ ಹೇಗಿದ್ಯೋ ಮಗನೇ ಅಂತ ಕೇಳಿದ್ರೆ ಮುಗೀತು, ಎಲ್ಲಿರುತ್ತೋ ಏನೋ ಕಣ್ಣೀರು ಕಣ್ಣಂಚಲ್ಲಿ ಹಾಜರಾಗಿ ನಿಂತಿರುತ್ತೆ. ಆದರೆ ಏನು ಮಾಡೋದು, ಸಮಾಜದ ಒಂದು ರೂಲ್ಸ್ ಪ್ರಕಾರ ಗಂಡ್ಮಕ್ಳು ಕಣ್ಣೀರು ಹಾಕಬಾರ್ದು ಅಂತ ಕಣ್ಣೀರಿಗೂ ಅರ್ಥ ಆಗಿ ಅದು ಕೂಡ ಕಣ್ಣಲ್ಲೇ ಆವಿಯಾಗಿರುತ್ತೆ. ಅಮ್ಮ ಏನಾದರೂ ನೀನು ನೋಡಬೇಕು ಮನೆಗೆ ಬಾರೋ ಮಗನೇ ಅಂದರೆ ಸಾಕು, ಜವಾಬ್ದಾರಿಗಳು ಕೆಲಸಗಳು ಎಲ್ಲ ಸರ್ದಿ ಸಾಲ ನಿಂತು ಹಾಜರಾತಿ ಹಾಕೋಗುತ್ತೆ. ಚಿಕ್ಕ ವಯಸ್ಸಲ್ಲಿ ಅಪ್ಪನ ಹೊಡೆದು ಹಿಂಡಿ ನೋಡಿ ನಗ್ತಿದ್ದ ನಮಗಂತೂ ಈಗ ಅಪ್ಪನಿಗಿಂತ ದೊಡ್ಡ ಯೋಧ ಯಾರೂ ಇಲ್ಲ ಅಂತ ಅನ್ಸಿರುತ್ತೆ. ಸಂಜೆ ಹೊತ್ತಲ್ಲಿ ಅಪ್ಪ ಒಬ್ಬರೇ ಕೂತ್ಕೊಂಡು ಏನು ಯೋಚಿಸ್ತಿದ್ರು ಅನ್ನೋದು ಅರಿವಾದಾಗ ಭಾವನೆಗಳೆಲ್ಲ ಕ್ಷಣಕಾಲ ನಮ್ಮ ಉಸಿರು ಕಟ್ಸ್ಬಿಡುತ್ತೆ. ಅಪ್ಪನ ಒಂದ್ಸಲ ಜೋರಾಗಿ ತಪ್ಕೊಂಡು ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ಕೆಲವೊಂದ್ಸಲ ಅವ್ರ ಮುಂದೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೂ ಧೈರ್ಯ ಸಾಕಾಗಲ್ಲ. ನಮ್ಮನ್ನು ಒಂದ್ಸಲ ತಪ್ಕೋಬೇಕು ಅನ್ನೋ ಆಸೆ ಆ ಪುಣ್ಯಾತ್ಮನಿಗೂ ಇರುತ್ತೋ ಏನೋ. ಆದರೆ ಅವನಿಗೂ ಭಾವನೆಗಳಿದೆ ಅಲ್ವಾ, ಅವನ ಬುದ್ಧಿನೂ ಅವನಿಗೆ ಹೇಳ್ತಿರುತ್ತೆ ಗಂಡಸರು ಕಣ್ಣೀರು ಹಾಕಬಾರ್ದು ಅಂತ. ಅದಕ್ಕೆ ಅವನು ಕೂಡ ನಗ್ತಾ ಸುಮ್ಮನಾಗ್ಬಿಡ್ತಾನೆ. ಒತ್ತಡದಲ್ಲಿ ತಲೆ ಬಿಸಿ ಮಾಡ್ಕೊಂಡಿದ್ದಾಗ ಮೆದುಳು ಹೋಗಿ ಮಲ್ಕೋ ಅನ್ನುತ್ತೆ, ಹಾಸಿಗೆ ಬಾ ನಾನಿದ್ದೀನಿ ಅಂತ ಕೈ ಬೀಸ್ ಕರೆಯುತ್ತೆ. ಅಮ್ಮನ ಮಡ್ಲ ಮೇಲೆ ಮಲ್ಕೋಬೇಕು ಅನ್ನೋ ಆಸೆ ಹುಟ್ಟುತ್ತೆ. ಆದರೆ ಏನು ಮಾಡೋದು, ಇರೋ ಪುಟ್ಟ ಗೂಡಲ್ಲಿ ನೆಮ್ಮದಿ ಹುಡುಕ್ತಾ ಇರೋ ನಮಗೆ ತಲೆದಿಂಬೆ ಅಮ್ಮನ ಮಡಿಲು. ಆದರೆ ಇಲ್ಲಿ ಅಮ್ಮನ ಮಾತೂ ಇಲ್ಲ, ಅವಳ ಜೋಗುಳವೂ ಇಲ್ಲ, ಅವಳ ಬೈಗುಳವೂ ಇಲ್ಲ. ಯಾಕಂದರೆ ಅಮ್ಮ ನಾನು ಬರ್ತೀನಿ ಅಂತ ಊರಲ್ಲಿ ಕಾಯ್ತಾ ಇದ್ದಾಳೆ. ಬೆಳಗಾದ್ರೆ ಬರ್ದೇಳ್ಸೋ ಅಲ್ರಾಮು ಜವಾಬ್ದಾರಿನ ನೆನಪು ಮಾಡುತ್ತೆ. ಜೊತೆಗೆ ನೀನೇಕೆ ಇಲ್ಲಿರುವೆ, ಇಲ್ಲಿಗೇಕೆ ಬಂದಿರುವೆ ಅನ್ನೋ ಪ್ರಶ್ನೆ ಕೇಳುತ್ತೆ. ರೆಡಿ ಆಗೋಣ ಅಂತ ಕನ್ನಡಿ ಮುಂದೆ ನಿಂತರೆ ಅಲ್ಲಿರೋ ಪ್ರತಿಬಿಂಬ ಕೂಡ ನೀನೇಕೆ ಇಲ್ಲಿರುವೆ, ಇಲ್ಲಿಗೇಕೆ ಬಂದಿರುವೆ ಅನ್ನೋ ಪ್ರಶ್ನೆನೇ ಅದು ಕೇಳುತ್ತೆ. ಹುಡ್ದಾಗ ಮನೆಗೆ ಹಿರಿಮಗ ಅನ್ನೋ ಬಿರುದಿನ ಜೊತೆಗೆ ಆ ದೇವರು ಒತ್ತಡ, ಸ್ವಾಭಿಮಾನ, ಜವಾಬ್ದಾರಿ, ತ್ಯಾಗ, ಕರ್ತವ್ಯ ಅನ್ನೋದನ್ನೆಲ್ಲ ಬಳುವಳಿಯಾಗಿ ಕೊಟ್ಟಿರ್ತಾನೆ. ಇದು ನನ್ನೊಬ್ಬನ ಕತೆ ಅಲ್ಲ, ಮನೆಗೆ ಹಿರಿಮಗ ಅಂತ ಹಣೆಪಟ್ಟಿ ಹೊತ್ತಿರೋ ಎಲ್ಲ ಹುಡುಗರ ಕತೆ. ಇದು ನನ್ನೊಬ್ಬನಿಗೆ ಕಾಡೋ ಪ್ರಶ್ನೆ ಅಲ್ಲ, ನಮಗೆಲ್ಲ ಕಾಡೋ ಪ್ರಶ್ನೆ. ನಾನೊಬ್ಬನೇ ಯೋಚನೆ ಮಾಡೋ ಪ್ರಶ್ನೆ ಅಲ್ಲ, ನಾವೆಲ್ಲ ದಿನಾಲೂ ಯೋಚಿಸೋ ಪ್ರಶ್ನೆ.